ಕಬ್ಬು ಜೋಳ ತೊಗರಿಗೆ ನ್ಯಾಯಯುತ ಬೆಲೆ. ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಚರ್ಚೆ. ರೈತರ ಬೇಡಿಕೆಗಳಿಗೆ ಸ್ಪಂದಿಸಿದ ಸರ್ಕಾರ, ಪ್ರತಿಭಟನೆ ತಾತ್ಕಾಲಿಕ ಸ್ಥಗಿತ. ಸಚಿವರ ಮನವಿಗೆ ರೈತರ ಒತ್ತಾಯ, ಬೆಂಬಲ ಬೆಲೆ ಗರಿಷ್ಠ ಮಾಡುವ ಭರವಸೆ. ಬೆಳಗಾವಿಯಲ್ಲಿ ನಾಳೆ ಮಹತ್ವದ ಸಭೆ, ರೈತರ ಮುನ್ನೋಟ. ಬಿಜಾಪುರ ಜಿಲ್ಲೆಯಲ್ಲಿ ಸಕ್ಕರೆ ಸಚಿವ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರ ನಿವಾಸದ ಮುಂಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡಲು ನಿರ್ಧರಿಸಿದ ಸಂದರ್ಭದಲ್ಲಿ ಪೊಲೀಸರು ಮಧ್ಯ ಪ್ರವೇಶಿಸಿ ವಿಚಾರಣೆ ಮಾಡಲು ಅವಕಾಶ ಕಲ್ಪಿಸಿದ್ರು. ಈ ಹಿನ್ನೆಲೆ ರೈತರ ಸಂಘಟನೆಗಳ ಪ್ರತಿನಿಧಿಗಳು ಪ್ರವಾಸ ಮಂದಿರದಲ್ಲಿ ಸಚಿವರೊಂದಿಗೆ ಚರ್ಚೆ ಮಾಡಿದ್ರು. ಕರ್ನಾಟಕ ರೈತ ಸಂಘ ಮತ್ತು ಅಸಲು ಸೇನಾ ಏಕೀಕರಣದ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಶರಣಪ್ಪ ದೊಡ್ಮನಿ, ಚೂನಪ್ಪ ಪೂಜಾರಿ, ಮೋತಿಲಾಲ್ ಚೌಹಾಣ್, ಮಹೇಶ್ ಗೌಡ, ಸಂಗಮೇಶ್ ಹಲೋ ಸೇರಿ ರೈತ ಮುಖಂಡರು ಭಾಗಿಯಾಗಿದ್ದರು. ಚರ್ಚೆಯ ವೇಳೆ ಕಬ್ಬಿಗೆ ಸೂಕ್ತ ಬೆಲೆ ಕೊಡುವಂತೆ ಹಾಗೂ ಜೋಳ, ತೊಗರಿ, ಹಲೋ ಬೆಳೆಗಳಿಗೆ ಖರೀದಿ ಕೇಂದ್ರ ಆರಂಭಿಸಿ ನ್ಯಾಯಯುತ ಬೆಲೆ ಒದಗಿಸುವಂತೆ ರೈತರು ಒತ್ತಾಯಿಸಿದರು. ಸಚಿವರು ಈ ಬೇಡಿಕೆಗಳ ಮಹತ್ವವನ್ನ ಅರ್ಥೈಸಿಕೊಂಡು ನಾಳೆ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಅವರು ರೈತರೊಂದಿಗೆ ಚರ್ಚೆ ಮಾಡಿ ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಭರವಸೆ ಹಿನ್ನೆಲೆ ರೈತ ಸಂಘಟನೆಗಳು ತಮ್ಮ ಪ್ರತಿಭಟನೆಯನ್ನ ಹಿಂಪಡೆಯಲು ನಿರ್ಧರಿಸಿದ್ವು. ಇವತ್ತು ಜೋಳ ಬೆಳೆದಿದೆ, ಅದಕ್ಕೆ ಸೂಕ್ತ ಬೆಲೆಯನ್ನು ಕೊಡ್ತೀವಿ ಅಂತ ಹೇಳಿದರೆ, ಮತ್ತು ತೊಗರಿ, ಹತ್ತಿ, ಇತರ ಬೆಳೆಗಳಿಗೆ ಈಗ ಒಂದು ಗುಡ್ ನ್ಯೂಸ್ ಮುಖ್ಯಮಂತ್ರಿ ಜೊತೆ ಮಾತಾಡಿ ಕೊಡ್ತು ಅಂತ ಹೇಳಿದ್ದಾರೆ. ನೇರವಾಗಿ ಮುಖ್ಯಮಂತ್ರಿ ಜೊತೆ ಚರ್ಚೆಗಳಿಂದ ಏನಾದರೂ ಫೋನ್ ಕಾನ್ಫರೆನ್ಸ್ ಮೂಲಕ ಅದೇನಿಲ್ಲ ಸರ್. ನಾಳೆ ಏನಾದರೂ ಈಗೇನು ಬೆಳಗಾವಿ ಬರ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳ ರೈತರ ಜೊತೆಗೆ ಸಂದರ್ಶನಕ್ಕೆ ಮಾನ್ಯ ಮಂತ್ರಿಗಳನ್ನು ಸಮಯವನ್ನು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಪ್ರಮುಖವಾದ ಬೇಡಿಕೆ ಕಬ್ಬಿಗೆ ಸೂಕ್ತವಾದ ದರವನ್ನು ಕೊಡಬೇಕಂತೇಳಿ ಒತ್ತಾಯಿಸಿ ಇವತ್ತು ಸಕ್ಕರೆ ಸಚಿವರು ಮನೆ ಮುಂದಾರ ಇವತ್ತು ನಾವು ಚಳವಳಿಯನ್ನು ಮಾಡಬೇಕಂತ ಹೇಳಿದ್ವಿ. ಆದರೆ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ನಮ್ಮನ್ನು ಅತ್ತಿಟ್ಟು ಇವತ್ತೇನು ಪ್ರವಾಸ ಮಂದಿರದಲ್ಲಿ ಮಾನ್ಯ ಮಂತ್ರಿಗಳನ್ನು ಕರೆಸಿ ಸಂವಾದಕ್ಕೆ ಇವತ್ತು ಕರೆದಿದ್ರು. ಈಗಾಗಲೇ ಮಂತ್ರಿಗಳ ಸಾಕಷ್ಟು ವಿಷಯಗಳು, ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳು ಮತ್ತು ಕಬ್ಬಿನ ವಿಷಯ ಮತ್ತು ನಾನಾ ಬೆಳೆಗಳಿಗೆ ನಿಗದಿತವಾದ ಬೆಲೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಸೂಕ್ತ ಸಮಯಕ್ಕೆ ಕೇಂದ್ರ ಒಂದು ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡ್ತು ಅಂತ ಹೇಳಿದ್ದಾರೆ. ಆದರೆ ಅದರ ಜೊತೆಗೆ ಇನ್ನೂ ಒಂದು 15-20 ನಿಮಿಷದಾಗ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳಿ ಉತ್ತರವನ್ನು ಕೊಡ್ತು ಅಂತ ಹೇಳಿದ್ದಾರೆ. ಅಂದರೆ ಹೋರಾಟದ ಬಹುತೇಕವಾಗಿ ಇದು ಯಶಸ್ವಿ ಆದಂಗೆ ಅನಿಸ್ತದೆ. ಲಕ್ಷಣಗಳು ನೋಡಿದ್ರೆ ಬಹುತೇಕ ನಮಗೇನಾದರೂ ಇವತ್ತು ಸೂಕ್ತವಾದ ಇವತ್ತು ತೊಗರಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಇವತ್ತು ಹೊರಗಡೆ ಮಾರ್ಕೆಟ್ನಲ್ಲಿ ಇವತ್ತು ದ್ರಾಕ್ಷಿ ಆಗಿರ್ಬೋದು ಕಡಿಮೆ ರೇಟ್ನಲ್ಲಿ, ಇವತ್ತು ಭತ್ತ ಆಗಿರ್ಬೋದು ಕಡಿಮೆ ರೇಟ್ನಲ್ಲಿ ಪರ್ಚೇಸ್ ಆಗ್ತಾ ಇದೆ. ಸರ್ಕಾರ ಈ ಘೋಷಣೆ ಆಗಿರ್ತಕ್ಕಂಥದ್ದು ಈಗೇನಾದರೂ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದರೆ, ಸರ್ಕಾರ ಘೋಷಣೆ ಮಾಡಿದರೆ ಆಟೋಮೆಟಿಕ್ ಆಗಿ ಹೊರಗಡೆ ಮಾರ್ಕೆಟ್ ಕೂಡ ಇನ್ಕ್ರೀಸ್ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಕೂಡ ಸಂತೋಷ ಇದೆ. ಸರ್ಕಾರದ ಮೇಲೆ ಭರವಸೆ ಇದೆ. ಯಾಕೆಂದರೆ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಪ್ರೀ ಗ್ಯಾರಂಟಿದ ಅವಾಗ ಅಗತ್ಯ ಇಲ್ಲ, ಆದರೆ ರೈತರಿಗೆ ಸೂಕ್ತವಾದ ಬೆಲೆಯನ್ನು ಕೊಡ್ರಿ ಅಂತೇಳಿ ಒತ್ತಾಯವನ್ನು ಮಾಡಿದ್ದೀವಿ. ಇನ್ನು ಕೆಲವೇ 15-20 ನಿಮಿಷಗಳಲ್ಲಿ ನಿಮ್ಮ ಪ್ರತಿಭೆಗೆ ನಾವು ನೇರವಾಗಿ ಭರವಸೆಯನ್ನು ಕೊಟ್ಟು ನಾವು ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಸರ್. ಆಮೇಲೆ ಎಲ್ಲ ಮ್ಯಾಕ್ಸಿಮಮ್ಮು ಏನು ರೈತರಿಗೆ ಕಬ್ಬಿನಲ್ಲಿ ಏನು ಕಳ್ಳತನ ಆಗ್ತಾ ಇತ್ತು, ಆ ನಿಟ್ಟಿನಲ್ಲಿ ಏನು ನಿರ್ಧಾರ ಚರ್ಚೆ ಆಯಿತು ಅನ್ನೋದು ಸರ್ ವಿಷಯ. ಈಗ ನಾವೇನಂತ ಆರೋಪ ತೂಕದಲ್ಲಿ ಇವತ್ತು ಕಾಟ ಹೊಡಿತಕ್ಕಂಥದ್ದು ಆಗ್ತಾ ಇದೆ ಪ್ರತಿಯೊಂದು ಫ್ಯಾಕ್ಟ್ರಿಯಲ್ಲಿ. ಅದಕ್ಕೆ ಸರ್ಕಾರಲಿಂದನೇ ತೂಕದ ಯಂತ್ರ ನೇಮಕ ಮಾಡಿ ರೈತ ಮುಖಂಡರಿಗೆ ಅದಕ್ಕೆ ಇನ್ಚಾರ್ಜ್ ಕೊಡ್ತು ಅಂತೇಳಿ ಹೇಳಿದ್ರೆ ಭಾಳ ಸಂತೋಷ ಆಯಿತು. ಯಾಕಂದರೆ ಶಿವಾನಂದ ಪಾಟೀಲ್ ಅವರು ಇಂಥ ನಿರ್ಧಾರ ತಗೊಂಡಿರೋದು ಭಾಳ ಹೆಮ್ಮೆಯ ವಿಚಾರ. ಅಂದರೆ ಈಗ ಒಟ್ಟು ಟೋಟಲಿ ನಿಮ್ಮದು 8 ಬೇಡಿಕೆಗಳಲ್ಲಿ 8 ಬೇಡಿಕೆನೂ ಒಪ್ಕೊಂಡ್ರ ಸರ್? ಈಗ ಸುಮಾರು ನಮಗೆ 8 ಬೇಡಿಕೆಗಳಲ್ಲಿ 8ಕ್ಕೂ ಭರವಸೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಕೆಲವೊತ್ತು 10-15 ನಿಮಿಷಗಳಲ್ಲಿ ನಾವು ಕಾಯ್ತೀವಿ. ಅವ್ರು ಏನು ಸಿಹಿ ಸುದ್ದಿ ಕೊಡ್ತಾರೆ, ಕೈ ಸುದ್ದಿ ಕೊಡ್ತಾರೆ, ಕಾದು ನೋಡೋಣ. ಅಂದರೆ ಮುಂದಿನ ನಿರ್ಧಾರ ಇನ್ನೂ ಸ್ಪಷ್ಟವಾಗಿ ಹಾಗೆ ನಿಮ್ಮ ಮಾಧ್ಯಮಕ್ಕೆ ನಾವು ಉತ್ತರ ತಿಳಿಸ್ತೀವಿ ಸರ್. ಒಳ್ಳೆಯದಾಗಿದೆ. ಇದಿಷ್ಟು ರೈತರ ಒಂದು ತಮ್ಮ ಹೆಸರು? ಶರಣಪ್ಪ ದೊಡ್ಡಮನಿ ಅಂತ. ಶರಣಪ್ಪ ದೊಡ್ಡಮನಿ.
ಶರಣಪ್ಪ ದೊಡ್ಡ ಮನಿ ಏನು ರೈತ ಹೋರಾಟ ಹಾಗಾಗಿ ಇನ್ನೂ ಒಂದಿಷ್ಟು ರೈತರು ಈಗ 15 ತಿಂಗಳ ಒಳಗೆ ಪರವಾಗಿಲ್ಲ ಅಲ್ಲೇ ನಿಂತು ಮಾತಾಡ್ತೀವಿ. ಈಗ 15 ತಿಂಗಳ ಒಳಗೆ 1200 ಇಡೀ ಕರ್ನಾಟಕ ಒಳಗೆ 1200 ರೈತರು ಇವತ್ತು ಅದು ಮಾಡ್ಲಿಕ್ಕೆ ಅಂದ್ರೆ ನಾವು ಅವ್ರ ಮನೆ ಮುಂದೆ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಏಕೀಕರಣ ಕಡೆಯಿಂದ ನಾವು ಏಕೀಕರಣ ಸಂಘಟನೆ ಬರೀ ಪ್ರತಿಭಟನೆ ಆಯಿತು, ಇವತ್ತು ಕಾಲಾವಕಾಶ ಏನಾದ್ರು ಕೇಳಿದ್ದೀರಿ? ನೀವು 20 ನಿಮಿಷ ನಮ್ಮ ಟೈಮ್ ಪ್ರತಿಭಟನೆ ಮೊದಲು ಮಾಡಿದ್ದೀರಿ, ಈಗಲೂ ಮಾಡಿದ್ದೀರಿ, ಅದನ್ನು ಮಾಡ್ತೀರಿ. ಕಾಲಾವಕಾಶ ಏನು ಕೇಳಿದ್ರೆ ನಿಮ್ಮ ಕಾಲಾವಕಾಶ ಅಂದ್ರೆ ವಾಟ್ ಇಸ್ ದ ಇಂಪ್ಯಾಕ್ಟ್ ಏನಾಗಿದೆ, ಪರಿಣಾಮ ಏನಾಗಿದೆ? 20 ನಿಮಿಷ ಟೈಮ್ ಕೊಡ್ರಿ ಅತೀಶ್ ಹೇಳ 20 ನಿಮಿಷ ಟೈಮ್ ಕೊಡ್ರಿ, 20 ನಿಮಿಷ ಒಳಗೆ ಎಲ್ಲಾನೇ ಘೋಷಣೆ ಮಾಡ್ತೀವಿ ಅತೀಶ್ ಭರೋಸೆ ಕೊಡ್ತೀವಿ. ಆ ಭರೋಸೆ ಪ್ರಕಾರ ನಾವು ನೋಡ್ತೀವಿ 20 ನಿಮಿಷ ಆಗ್ಲಿಕ್ಕೆ ಅಂದ್ರೆ ಇಷ್ಟು ವರ್ಷ ಕಾಯ್ದೀವಿ, 20 ನಿಮಿಷ ಕಾಯ್ಲಾಕ ರೈತ ಕಾಯ್ಲೇಬೇಕಾಗ್ತದೆ. ಬೆಳೆ ಬೆಳೆಸ್ಬೇಕಂದ್ರೆ 9 ತಿಂಗಳು ಕಾಯ್ಬೇಕಾಗ್ತದೆ. ಅದಕ್ಕೆ ರೈತ ಹೋರಾಟಕ್ಕೆ, ರೈತ ಚಳವಳಿಗೆ, ಅನ್ನದಾತನಿಗೆ, ನೇಗಿಲ ಯೋಗಿಗೆ, ದೇಶಕ್ಕೆ ಅನ್ನ ನೀಡುವ ರೈತರಿಗೆ, ರೈತ ಹುಲಿಗಳಿಗೆ, ರೈತ ಕಾರ್ಮಿಕರಿಗೆ ಜೈ ಜವಾನ್, ಜೈ ಜವಾನ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ಸಕ್ಕರೆ ಮಂತ್ರಿ ಅವರಿಗೆ, ರೈತ ವಿರೋಧಿ ಸಕ್ಕರೆ ಮಂತ್ರಿ ಅವರಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ ಜೈ ಜವಾನ್. ಪ್ರಕಾಶ್ ನಾಯಕ್ ಅವರು, ಪ್ರಕಾಶ್ ಪೂಜಾರಿ ಸರ್ ಅವರು ಈ ಒಂದು ರೈತರ ಹೋರಾಟದ ಕುರಿತು 2 ಮಾತುಗಳು ಆಡ್ಬೇಕು ಅವರಲ್ಲಿ ವಿನಂತಿ. ಈಗ ಮೊಟ್ಟ ಮೊದಲನೇದಾಗಿ ರೈತರ